ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ಕೋಡಿ ರೋಡ್ಸ್ ಅವರು ESPN ಅವರ ಜೊತೆ ಒಂದು ಇಂಟರ್ವ್ಯೂಗೆ ಬಂದಿರ್ತಾರೆ ಅಂಡ್ ಅಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ರೆಸಲ್ ಪಲೂಸಾ ಬಗ್ಗೆ ಮಾತಾಡ್ತಾರೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ CM ಪಂಕ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ರೆಸಲ್ ಪಲೂಸಾ ಅನ್ನೋದು ಒಂದು ವಿಚಿತ್ರವಾದ ನೇಮು ಅಂಡ್ ಅದನ್ನ ಪ್ರೊನೌನ್ಸ್ ಮಾಡೋದಕ್ಕೂ ಕೂಡ ನನಗೆ ಕಷ್ಟ ಆಗುತ್ತೆ ಅಂತ. ಅಂಡ್ ಅದೇ ರೀತಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೇಳ್ತಾರೆ, ರೆಸಲ್ ಪಲೂಸಾ ನಿಜವಾಗ್ಲೂ ಈ ಒಂದು ನೇಮು ತುಂಬಾನೇ ವಿಚಿತ್ರವಾಗಿದೆ, ಬಟ್ ಈ ಒಂದು ಇಂಡಸ್ಟ್ರಿಯಲ್ಲಿ ಅದಕ್ಕಿಂತ ತುಂಬಾನೇ ವಿಚಿತ್ರವಾದ ನೇಮ್ಸ್ಗಳು ತುಂಬಾನೇ ಇದೆ, ಬಟ್ ಇದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರೆಸಲ್ ಪಲೂಸಾ ನೇಮ್ ನ ಪ್ರೊನೌನ್ಸ್ ಮಾಡೋದು ತುಂಬಾನೇ ಕಷ್ಟ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ನಮ್ಮ ಕೋಡಿ ರೋಡ್ಸ್ ಅವರು ನನ್ನ ಗ್ರೇಟೆಸ್ಟ್ ಆಲ್ ಟೈಮ್ ಸೂಪರ್ ಸ್ಟಾರ್ ಅಂದ್ರೆ ಆಲ್ ಟೈಮ್ ರೈವಲ್ಲು ಯಾರು ಅಂತಾನು ಕೂಡ ರಿವೀಲ್ ಮಾಡ್ತಾ, ನನಗೆ ಗ್ರೇಟೆಸ್ಟ್ ಆಲ್ ಟೈಮ್ ರೈವಲ್ಲು ಬೇರೆ ಯಾರು ಅಲ್ಲ, ರೋಮನ್ ರೈನ್ಸ್ ಅಂತ ತಿಳಿಸಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಈ ಒಂದು ಕಂಪನಿಗೆ ಕಮ್ ಬ್ಯಾಕ್ ಮಾಡಿದಾಗ ನಾನು ಟಾಪ್ ಅಲ್ಲಿ ಬರಬೇಕಾಗಿತ್ತು ಅಂಡ್ ಆಗ ಟಾಪ್ ಅಲ್ಲಿ ಇದ್ದಿದ್ದು ರೋಮನ್ ರೈನ್ಸ್ ಅವರು. ರೋಮನ್ ರೈನ್ಸ್ WWE ಗಾಯಿ ಅಂಡ್ ಅವನು ಅಷ್ಟು ವರ್ಷ ಈ ಒಂದು ಕಂಪನಿನ ನಡೆಸ್ಕೊಂಡು ಬಂದಿದ್ದ ಅಂಡ್ ನಾನು ಈ ಒಂದು ಲೆವೆಲ್ ಅಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಮೈನ್ ರೀಸನ್ ರೋಮನ್ ಜೊತೆ ಫ್ಯೂಡು. ಅಂಡ್ ರೋಮನ್ ರೈನ್ಸ್ ಇನ್ನು ಯಾವಾಗ ಬೇಕಾದ್ರೂ ಬರ್ಬೋದು, ಈ ಒಂದು ಕಂಪನಿಯ ಟಾಪ್ ಗಾಯ ಆಗ್ಬೋದು, ಬಟ್ ನಾನು ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಹಾಗೆ ರೋಮನ್ ರೈನ್ಸ್ ಅವರ ಒಂದು ಫ್ಯೂಡ್ ಇತ್ತಲ್ಲ, ಅದು ನನಗೆ ತುಂಬಾನೇ ಬಿಗ್ಗೆಸ್ಟ್ ಹಾಗೆ ತುಂಬಾನೇ ಸ್ಪೆಷಲ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಅವರ ಫ್ಲಾರ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಆದ್ಮೇಲೆ ಈ ಒಂದು WWE ಕ್ರಿಯೇಟಿವ್ ಕಂಟ್ರೋಲ್ ನ ಯಾರು ತಗೋಬಹುದು ನಿಮ್ಮ ಪ್ರಕಾರ ಅಂತ ಕೇಳಿದಾಗ, ನಮ್ಮ ಕೋಡಿ ರೋಡ್ಸ್ ಅವರು 4 ಸೂಪರ್ ಸ್ಟಾರ್ಸ್ ಗಳ ನೇಮ್ ನ ಡ್ರಾಪ್ ಮಾಡ್ತಾರೆ. ಎಸ್, ಮೊದಲನೇದಾಗಿ ಅಫ್ಕೋರ್ಸ್ ತನ್ನನ್ನ ತಾನು ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಅಫ್ಕೋರ್ಸ್ ನನಗೆ ಈ ಒಂದು ಬಿಸ್ನೆಸ್ ಬಗ್ಗೆ ಗೊತ್ತು ಅಂಡ್ ಟ್ರಿಪಲ್ ಎಚ್ ಅವರು ಹೋದ್ಮೇಲೆ ನಾನು ಕೂಡ ಅದರ ಅಧಿಕಾರನ ತಗೋಬಹುದು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತನ್ನನ್ನ ತಾನು ತಗೊಂಡಿದ್ದಾರೆ. ಅಫ್ಕೋರ್ಸ್ ನಿಜವಾಗ್ಲೂ ನಮ್ಮ ಕೋಡಿ ರೋಡ್ಸ್ ಅವರು ತಗೊಳ್ತಾರೆ ಅಂತ ಅನ್ಸುತ್ತೆ ನನಗೂ ಕೂಡ, ಯಾಕಂದ್ರೆ ಕೋಡಿ ರೋಡ್ಸ್ ಅವರು AEW ಕಂಪನಿನ ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ, ಅಲ್ಲಿ ಎಸ್ಟಾಬ್ಲಿಷ್ ಆಗಿ ಇಲ್ಲಿಗೆ ಬಂದಿರತಕ್ಕಂತಹ ವ್ಯಕ್ತಿ. ಸೊ ಕೋಡಿ ರೋಡ್ಸ್ ಅವರಿಗೆ ಬಿಸ್ನೆಸ್ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ. ಸೊ ಟ್ರಿಪಲ್ ಎಚ್ ಅವರು ಆದ್ಮೇಲೆ ಇವರ ಕೈಗೂ ಕೂಡ ಕ್ರಿಯೇಟಿವ್ ಕಂಟ್ರೋಲ್ ಸಿಗಬಹುದು. ಇದಾದ್ಮೇಲೆ ಅವರು ಸೆತ್ ರಾಲಿನ್ಸ್ ಅವರ ನೇಮ್ ನ ತಗೋತಾರೆ. ಸೆತ್ ರಾಲಿನ್ಸ್ ಅವರು ಕೂಡ ಈ ಒಂದು ಕಂಪನಿನ ಚೆನ್ನಾಗಿ ಬುಕ್ ಮಾಡಬಹುದು ಅಂಡ್ CM ಪಂಕ್ ಅವರು ಕೂಡ ಈ ಒಂದು ಕಂಪನಿನ ಚೆನ್ನಾಗಿ ಬುಕ್ ಮಾಡಬಹುದು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅಂಡ್ CM ಪಂಕ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, CM ಪಂಕ್ ಅವರು ಹಿಂದೆ ಇದ್ದಾಗ ಅವರು ಕಂಪನಿಯ ಬುಕ್ಕಿಂಗ್ ಬಗ್ಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರು, ಬಟ್ ಈಗ ಮತ್ತೊಮ್ಮೆ ಅವರು ರಿಟರ್ನ್ ಆದಾಗ ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದಾರೆ ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಅವರು ಸಿಕ್ಕಾಪಟ್ಟೆ ಬೆರ್ತ್ಕೊಂಡಿದ್ದಾರೆ ಎಲ್ಲರ ಜೊತೆನೂ ಕೂಡ. ಅಂಡ್ ಇವನ್ ಕ್ರಿಯೇಟಿವ್ ಕಂಟ್ರೋಲ್ ಅಲ್ಲೂ ಕೂಡ ನಮ್ಮ CM ಪಂಕ್ ಅವರು ಹೆಲ್ಪ್ ಮಾಡ್ತಾ ಇರ್ತಾರೆ. ಅದರಿಂದ ನಮ್ಮ ಕೋಡಿ ರೋಡ್ಸ್ ಅವರು CM ಪಂಕ್ ಅವರ ನೇಮ್ ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಇಷ್ಟೇ ಅಲ್ಲ, ಬೇಲಿ ಅವರ ನೇಮ್ ನು ಕೂಡ ತಗೊಂಡಿದ್ದಾರೆ ಅಂಡ್ ರೋಮನ್ ರೈನ್ಸ್ ಅವರ ನೇಮ್ ನು ಕೂಡ ತಗೊಂಡಿದ್ದಾರೆ. ರೋಮನ್ ರೈನ್ಸ್ ಲಾಕರ್ ರೂಮ್ ನ ಸಿಕ್ಕಾಪಟ್ಟೆ ಚೆನ್ನಾಗಿ ಲೀಡ್ ಮಾಡ್ತಾನೆ ಅಂಡ್ ಆ ಒಂದು ವಿಚಾರ ಯಾವ ರೀತಿ ಲೀಡ್ ಮಾಡಬೇಕು ಅಂತ ವಿಚಾರ ಗೊತ್ತಿದ್ರೆ ನೀವು ಈ ಒಂದು ಕಂಪನಿನ ಈಸಿಯಾಗಿ ನಡೆಸಬಹುದು. ಏನೇ ಆಗ್ಲಿ, ಈ ಒಂದು ಟೈಮ್ ಅಲ್ಲಿ ಟ್ರಿಪಲ್ ಎಚ್ ನಮ್ ಜೊತೆ ಇದ್ದಾರೆ ಅಂಡ್ ಅದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು, ಯಾಕಂದ್ರೆ ಅವರು ಈ ಒಂದು ಕಂಪನಿನ ಸದ್ಯಕ್ಕೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ರಿಯಲಿ ಗೈಸ್, ಕಾದ್ ನೋಡ್ಬೇಕು, ಯಾಕಂದ್ರೆ ವಿನ್ಸ್ ಮಿಕ್ಮೆನ್ ಅವರ ಕೈಯಿಂದ ಅಧಿಕಾರನ ನಮ್ಮ ಟ್ರಿಪಲ್ ಎಚ್ ಅವರು ತಗೊಂಡ್ರು. ಈಗ ಟ್ರಿಪಲ್ ಎಚ್ ಅವರ ಕೈಯಿಂದ ಅಧಿಕಾರನ ಯಾರು ತಗೋತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನನಗೆ ಅನಿಸ್ತಾ ಇತ್ತು ಸೆತ್ ರಾಲಿನ್ಸ್ ಅವರು ತಗೋಬಹುದು ಅಂತ, ಯಾಕಂದ್ರೆ ಟ್ರಿಪಲ್ ಎಚ್ ಸೆತ್ ರಾಲಿನ್ಸ್ ಅವರ ಟೀಮು ಫ್ಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ ಆಗ. ಬಟ್ ಈಗ ನೋಡ್ಬೇಕು, ತುಂಬಾನೇ ನೇಮ್ಸ್ ಗಳಿದೆ ಅಂಡ್ ತುಂಬಾನೇ ದೊಡ್ಡ ದೊಡ್ಡ ಮೈಂಡ್ಸ್ ಗಳು WWE ಕಂಪನಿಯಲ್ಲಿ ಈಗ ಸದ್ಯಕ್ಕೆ ಇದಾವೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಏಜೆಲಿ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಏಜೆಲಿಯಾಗೆ CM ಪಂಕ್ ಅವರು ಕೂಡ ESPN ಅವರ ಜೊತೆ ಇಂಟರ್ವ್ಯೂಗೆ ಬಂದಿರ್ತಾರೆ ಅಂಡ್ ನಿಮಗೆ ಗೊತ್ತಿರಬಹುದು, 10 ವರ್ಷ ಆದ್ಮೇಲೆ ನಮ್ಮ ಏಜೆಲಿ ಅವರು WWE ಕಂಪನಿಗೆ ರಿಟರ್ನ್ ಆಗಿದ್ದಾರೆ. ಸೊ 10 ವರ್ಷ ಆದ್ಮೇಲೆ ನೀವು ಬಂದಿದ್ದೀರಾ, ರೆಸಲ್ ಪಲೂಸಾದಲ್ಲಿ ಆ ಒಂದು ಮ್ಯಾಚ್ ಅಲ್ಲಿ ನೀವು ಏನೇನು ಮಾಡ್ತೀರಾ ಅಂತ ಅವರ ಬಳಿ ಪ್ರಶ್ನೆನ ಕೇಳಿದಾಗ ನಮ್ಮ ಏಜೆಲಿ ಅವರು ಆನ್ಸರ್ ಏನ್ ಕೊಡ್ತಾರೆ ಗೊತ್ತಾ, ನನಗೂ ಕೂಡ ಗೊತ್ತಿಲ್ಲ, ನಾನು ರಿಂಗ್ ಅಲ್ಲಿ ಹೋಗಿ ಯಾವ ರೀತಿ ವರ್ಕ್ ಮಾಡ್ತೀನಿ ಅಂತ, ನಾನು ಒಂದು ರೀತಿ ಅನ್ಪ್ರೆಡಿಕ್ಟೇಬಲ್ ಆಗಿದ್ದೀನಿ ಅಂಡ್ ನಾನಲ್ಲಿ ಹೋಗ್ಬಿಟ್ಟು ಏನ್ ಬೇಕಾದ್ರೂ ಮಾಡಬಹುದು. ಬ್ಲೇಡ್ ನ ತಗೊಂಡು ಬೆಕ್ಕಿ ಲಿಂಚ್ ಅವರ ಕೂದಲನ್ನ ಕಟ್ ಮಾಡಬಹುದು, ಅವರ ಫೇಸ್ ಗೆ ಮಾರ್ಕ್ ಮಾಡಬಹುದು ಅಂಡ್ ಯಾರಿಗ್ ಗೊತ್ತು, ನಾನು CM ಪಂಕ್ ಸೆತ್ ರಾಲಿನ್ಸ್ ಹಾಗೆ ಬೆಕ್ಕಿ ಲಿಂಚ್ 4 ಜನರು ಕೂಡ 4-ವೇ ಕಿಸ್ ನ ಕೂಡ ಮಾಡಬಹುದು ಅಂತ ನಮ್ಮ ಏಜೆಲಿ ಅವರು ತಿಳಿಸಿದ್ದಾರೆ. ಲಿಟರಲಿ 4 ಜನ ಕೂಡ 4-ವೇ ಕಿಸ್, ಒಂಥರ ವಿಚಿತ್ರ ಅನಿಸ್ತಾ ಇದೆ, ಬಟ್ ನೋಡೋದಕ್ಕಂತೂ ಚೆನ್ನಾಗಿರುತ್ತೆ. ಏನೇ ಆಗ್ಲಿ, ನಮ್ಮ ಏಜೆಲಿ ಅವರು ಈ ರೀತಿ ಆನ್ಸರ್ ನ ಕೊಡ್ತಾರೆ ಅಂಡ್ ಆ ಒಂದು ಆನ್ಸರ್ ಗೆ ನಮ್ಮ CM ಪಂಕ್ ಅವರ ರಿಯಾಕ್ಷನ್ ಕೂಡ ವಿಚಿತ್ರವಾಗಿರುತ್ತೆ. ಏನು ಏಜೆಲಿ ನೀನು ಹೇಳ್ತಾ ಇರೋದಂತೂ ಆಗೋದಿಲ್ಲ, ಅದರಲ್ಲೂ 4-ವೇ ಕಿಸ್ ಇದೆಯಲ್ಲ ಅದಂತೂ ಖಂಡಿತವಾಗ್ಲೂ ಆಗೋದಿಲ್ಲ, ನೋ ವೇ, ಚಾನ್ಸೇ ಇಲ್ಲ ಅಂತ ನಮ್ಮ CM ಪಂಕ್ ಅವರು ಅಲ್ಲೇ ರಿಯಾಕ್ಷನ್ ಕೂಡ ಕೊಡ್ತಾರೆ. ಕಾದ್ ನೋಡೋಣ ಗೈಸ್ ಇವರ ಮ್ಯಾಚ್ ಹೇಗಿರುತ್ತೆ ಅಂತ, ಯಾಕಂದ್ರೆ ನಮ್ಮ ಏಜೆಲಿ ಅವರ ಕ್ಯಾರೆಕ್ಟರ್ ಕೂಡ ಅದೇ ರೀತಿ ಇದೆ, ಕಿಸ್ ಕೊಡೋದ್ರಲ್ಲಿ ಅವರು ತುಂಬಾನೇ ಫೇಮಸ್, ನಿಮ್ಗೂ ಕೂಡ ಗೊತ್ತಿರಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಒಂದು ಬಿಗ್ಗೆಸ್ಟ್ ಹಾಗೆ ಬ್ಯಾಡೆಸ್ಟ್ ಹಾಗೆ ಡಿಸಿಷನ್ ಬಗ್ಗೆ. ಎಸ್, ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್
ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ನಮ್ಮ ಜೋ ಟೆಸಿಟೋರೆ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ರೆಸಲ್ ಪಲೂಸಾ ಮೈನ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಅಫ್ಕೋರ್ಸ್ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಸೆನ್ಸೆಬಲ್ ಆಗಿದ್ದು, ಬ್ರಾಕ್ ಲೆಸ್ನರ್ ಅವರು ತುಂಬಾ ವರ್ಷ ಆದ್ಮೇಲೆ ರಿಟರ್ನ್ ಆಗಿದ್ರು. ಈಗ ಜಾನ್ ಸಿನಾ ಅವರ ಲಾಸ್ಟ್ ಟೂರ್ ನಡೀತಾ ಇದೆ ಅಂಡ್ ಈ ಒಂದು ಟೈಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಮೈನ್ ಇವೆಂಟ್ ಅಲ್ಲಿ ಈ ಒಂದೇ ಮ್ಯಾಚ್ ಇರಬೇಕಾಗಿತ್ತು. ಯಾರಿದ್ದಿದ್ರು ಕೂಡ ಅದನ್ನೇ ಬುಕ್ ಮಾಡ್ತಾ ಇದ್ರು. ಬಟ್ ಈಗ ನಮ್ಮ ಪ್ಯಾಟ್ ಮೆಕಫಿ ಶೋ ಅಲ್ಲಿ ಅಫಿಷಿಯಲ್ ಆಗಿ WWE ಅವರು ಅನೌನ್ಸ್ ಮಾಡಿರೋದೇನಪ್ಪಾ ಅಂದ್ರೆ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಶೋನ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ನಿಜವಾಗ್ಲೂ ಎಂತ ಬುಲ್ಶಿಟ್ ಡಿಸಿಷನ್ ಗುರು, ಇಂತ ಒಂದು ಐಕಾನಿಕ್ ಫ್ಯೂಡ್ ಇರ್ತಕ್ಕಂತಹ ಮ್ಯಾಚ್ ನ ನೀವು ಶೋನ ಓಪನಿಂಗ್ ಅಲ್ಲಿ ಇಡ್ತಾ ಇದ್ದೀರಾ ಅಂದ್ರೆ ಶೋನ ಮೈನ್ ಇವೆಂಟ್ ಅಲ್ಲಿ ಆಫ್ ಕೋರ್ಸ್ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಇದೆಯಲ್ಲ ಅದನ್ನ ಇಡ್ತಾರೆ, ಅಥವಾ ಒಂದು ಮಿಕ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ಇದೆಯಲ್ಲ ಅದನ್ನ ಇಡ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರ ಕಾಲದಲ್ಲಿ ನನಗೆ ಇಷ್ಟ ಆಗದೆ ಇರ್ತಕ್ಕಂತಹ ವಿಚಾರನೇ ಇದು. ಮೈನ್ ಇವೆಂಟ್ ನ ಅವರು ಚೆನ್ನಾಗಿ ಬುಕ್ ಮಾಡ್ತಾ ಇಲ್ಲ. ಯಾವ್ದಾರು ಓಕೆ ಈ ಮ್ಯಾಚ್ ಬೇಡ ಇದನ್ನ ಓಪನಿಂಗ್ ಇಡಿ ಅನ್ಬಿಟ್ಟು ಓಪನಿಂಗ್ ಇಟ್ಬಿಟ್ಟು ಮೈನ್ ಇವೆಂಟ್ ಗೆ ಯಾವ್ದಾವ್ದೋ ಮ್ಯಾಚ್ ನ ಇಡ್ತಾ ಇದ್ದಾರೆ. ನಿಜವಾಗ್ಲೂ ಎಷ್ಟು ಸಿಂಪಲ್ ಡಿಸಿಷನ್. ಎಷ್ಟು ವರ್ಷ ಆದ್ಮೇಲೆ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿದ್ದಾರೆ ಅಂಡ್ ಈಗ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇರಬೇಕಾಗಿತ್ತು. ನಮ್ಮ ವಿನ್ಸ್ ಮಿಕ್ಮೆನ್ ಅವರೇನಾದ್ರೂ ಇದ್ದಿದ್ರೆ ಕಣ್ ಮುಚ್ಕೊಂಡು ಈ ಒಂದು ಮ್ಯಾಚ್ ನ ಮೈನ್ ಇವೆಂಟ್ ಅಲ್ಲಿ ಇಡೋರು. ಸರ್ವೈವರ್ ಸೀರೀಸ್ ನಿಮ್ಗೆ ನೆನಪಿರಬಹುದು, ಗೋಲ್ಡ್ಬರ್ಗ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ 2 ನಿಮಿಷದ ಮ್ಯಾಚ್ ಕೂಡ ಮೈನ್ ಇವೆಂಟ್ ಅಲ್ಲಿ ಇತ್ತು. ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಈ ಒಂದು ವಿಚಾರದಲ್ಲಿ ಇನ್ನೂ ಕೂಡ ಇಂಪ್ರೂವೈಸ್ ಆಗಬೇಕು. ಅವರು ಗೊತ್ತಿಲ್ಲ ಯಾಕೆ ಈ ರೀತಿ ಮಾಡ್ತಾ ಇದಾರೋ ಅಂತ. ಸದ್ಯಕ್ಕೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋ ಪ್ರಕಾರ ಈ ಒಂದು ಮ್ಯಾಚ್ ನಮಗೆ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ವಂತೆ. ಬದಲಿಗೆ ಶೋನ ಓಪನಿಂಗ್ ಅಲ್ಲಿ WWE ಅವರು ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನ ಮಾಡ್ತಾ ಇದಾರಂತೆ. ಬುಲ್ಶಿಟ್ ಡಿಸಿಷನ್ ಇದು ನನ್ನ ಪ್ರಕಾರ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.